ಟಿಎಂಸಿ ಸಂಸದೆ ಮಹುವಾ ಮೊಹಿತ್ರಾ ಅವರು ನಿನ್ನೆ ಹಂಚಿಕೊಂಡಿರುವ ವಿಡಿಯೋ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೊಳಗಾಗಿದೆ. ತಾನು ಸಂಸದೆಯಾಗಿ ಆಯ್ಕೆಯಾಗಿರುವ ಕೃಷ್ಣನಗರ ಜಿಲ್ಲೆಯ ತಮ್ಮ ಕಚೇರಿಯಲ್ಲಿ ಕಾರ್ಯಕರ್ತರೊಂದಿಗೆ ಸಭೆ ನಡೆಸುತ್ತಿದ್ದಾಗ ಅಲ್ಲಿಗೆ ಮೊಟ್ಟೆಯನ್ನ ಎಸಲಾಗಿದೆ. ಈ ಬಗ್ಗೆ ಅವರು ವಿಡಿಯೋ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ತನ್ನ ಮೇಲೆ ದಾಳಿ ನಡೆಸುತ್ತಿದ್ದಾರೆ, ಆದರೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅವರು ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ವಿಡಿಯೋವನ್ನು ಅವರು ರಾಹುಲ್ ಗಾಂಧಿ ಸಹಿತ ವಿವಿಧ ವಿರೋಧ ಪಕ್ಷದ ನಾಯಕರಿಗೆ ಟ್ಯಾಗ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಡಿಜಿಪಿಗೆ ಕರೆ ಮಾಡಿದ್ದಾರೆ. ವಿಡಿಯೋವನ್ನು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. Hello, sir, this is a video for Siddhinath Gupta, the DGP West Bengal, who is no longer picking up my phone. Sir, I called you as the minute this happened. I'm doing a meeting in my party office inside private premises in my constituency, and a huge mob of BJP workers gathered outside and started pelting eggs and stones and everything through the windows and eggs. And when I came to the window to see what was happening, it even hit me and hurt me through my clothes, as you can see. ಈ ಇಡೀ ಬೆಳವಣಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೀಡಾಗಿದೆ. ಪಶ್ಚಿಮ ಬಂಗಾಳ ಅರಾಜಕ ಸ್ಥಿತಿಗೆ ತಲುಪಿದೆ ಎಂಬುದನ್ನು ಈ ಘಟನೆ ಸೂಚಿಸುತ್ತದೆ ಎಂದು ಧಾರಾಳ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದಿಗೆ ರಕ್ಷಣೆ ಕೊಡಲಾಗದ ಸರ್ಕಾರ ಅಧಿಕಾರದಲ್ಲಿ ಇರುವುದಕ್ಕೆ ನಾಲಾಯಕ ಎಂದು ಜನರು ಹೇಳಿದ್ದಾರೆ. ಈ ಮೊದಲು ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನ ಇಂಥದ್ದೇ ಗುಂಪು ದಾಳಿ ಮಾಡಿತ್ತು. ಮೊಟ್ಟೆ ಎಸ್ತಿತ್ತು, ಕಲ್ಲೆಸ್ತಿತ್ತು. ಅವರು ತಲೆಗೆ ಕ್ರಿಕೆಟ್ ಹೆಲ್ಮೆಟ್ ಅನ್ನ ಇಟ್ಟು ಬಚಾವಾಗಿದ್ದರು. ಇದಲ್ಲದೆ ಟಿಎಂಸಿಯ ವಿವಿಧ ಸ್ಥಳೀಯ ನಾಯಕರನ್ನ ಪ್ರತಿದಿನವೆಂಬಂತೆ ಗುರಿ ಮಾಡಿ ಹಲ್ಲೆ ನಡೆಸಲಾಗುತ್ತಿದೆ. ಅವರನ್ನ ಬರಿಗಾಲಲ್ಲಿ ಸಾರ್ವಜನಿಕ ಮೆರವಣಿಗೆ ಮಾಡಿಸಲಾಗಿದೆ. ಕೊರಳಿಗೆ ಚಪ್ಪಲಿ ಮಾಲೆಯನ್ನು ಹಾಕಲಾಗುತ್ತಿದೆ. ಮೊಟ್ಟೆ ಎಸೆಯಲಾಗ್ತಾ ಇದೆ. ಹಾಗಿದ್ದರೆ ಇನ್ನು ಟಿಎಂಸಿ ಸಂಸದರು, ಶಾಸಕರು ಮತ್ತು ನಾಯಕರು ಪಶ್ಚಿಮ ಬಂಗಾಳವನ್ನು ಪ್ರವೇಶಿಸಬಾರದಾ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ನಾಯಕರಿಗೆ ಸುರಕ್ಷತೆ ಇಲ್ಲ ಎಂದಾದರೆ ಆ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಲು ಸುವೇಂದು ಅಧಿಕಾರಿ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಈ ನಡುವೆ ಕೋಲ್ಕತಾ ಹೈಕೋರ್ಟ್ ಒಂದು ಖಡಕ್ ಆದೇಶ ನೀಡಿದೆ. ಮೊಟ್ಟೆ ಎಸೆದ ಪ್ರಕರಣದ ವಿರುದ್ಧ ಎಫ್ಐಆರ್ ದಾಖಲಿಸಿ ಎಂದು ಪೊಲೀಸರಿಗೆ ಆದೇಶಿಸಿದೆ. ಈವರೆಗೆ ಎಷ್ಟು ಮೊಟ್ಟೆ ಎಸೆದ ಪ್ರಕರಣ ನಡೆದಿದೆ ಮತ್ತು ಎಷ್ಟು ಎಫ್ಐಆರ್ ಆಗಿದೆ ಎಂಬುದನ್ನು ನ್ಯಾಯಾಲಯಕ್ಕೆ ತಿಳಿಸಬೇಕು ಎಂದು ಡಿಜಿಪಿಗೆ ಆದೇಶಿಸಿದೆ. ಅಭಿಷೇಕ್ ಬ್ಯಾನರ್ಜಿ ಅವರ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸುತ್ತಿದ್ದ ವೇಳೆ ಈ ಆದೇಶ ನೀಡಲಾಗಿದೆ. ಸದ್ಯ ಮಹುವಾ ಮೊಹಿತ್ರಾ ಅವರ ಮೇಲೆ ಮೊಟ್ಟೆ ಎಸೆಯಲು ಹೋಗಿ ಎಸೆದವರೇ ಕೈ ಸುಟ್ಟುಕೊಂಡಿದ್ದಾರೆ. ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿದೆ. ಭಾರತದಲ್ಲಿ ವಿರೋಧ ಪಕ್ಷಗಳಿಗೆ ಸುರಕ್ಷತೆ ಇಲ್ಲ ಎಂಬುದನ್ನು ಸಾಬೀತುಪಡಿಸುವುದಕ್ಕೆ ಈ ಘಟನೆಯನ್ನು ಸಾಕ್ಷಿಯಾಗಿ ತೋರಿಸಲಾಗ್ತಾ ಇದೆ. ತನ್ನ ಕಚೇರಿಯ ಮೇಲೆ ದಾಳಿ ನಡೆಯುತ್ತಿದ್ದರೂ ಹೆದರದೆ ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಮಹುವಾ ಅವರ ಧೈರ್ಯವನ್ನ ಎಲ್ಲೆಡೆ ಮೆಚ್ಚಿಕೊಳ್ಳಲಾಗ್ತಾ ಇದೆ.